ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಕ್ರಿಸ್ತನಲ್ಲಿ ನಿಮ್ಮ ಪ್ರೀತಿಯ ಸಹೋದರ ಜಸ್ಟಿನ್, ಏಲಿಯನ್ ಮೀಡಿಯಾ ಮಿನಿಸ್ಟ್ರೀಸ್ ಇಂದ. ಪ್ರೇರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ 5ನೇ ಮಾತನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರದ ಮಾತು ನೆರವೇರುವಂತೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆ ಶಾಸ್ತ್ರ ವಚನ ಎಲ್ಲಿ ಬರ್ತಿದೆ ಅಂದ್ರೆ ಕೀರ್ತನೆಗಳು 69ನೇ ಅಧ್ಯಾಯ 21ನೇ ವಚನ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಆಡಿದಾಗ ಆತನ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ತಿಳ್ಕೊಳ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಧ್ಯರಾತ್ರಿಯಲ್ಲಿ ಬಂದು ಹಿಡಿತಾರೆ. ಆ ಸಿಪಾಯಿಗಳು ಹಿಡ್ಕೊಂಡು ಆತನನ್ನು ಎಳೆದುಕೊಂಡು ಹೋಗ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು 5 ಕಡೆ ನ್ಯಾಯ ವಿಚಾರಣೆಯನ್ನು ಮಾಡ್ತಾರೆ. ಆದ್ರೆ ಹೆಸರಿಗಷ್ಟೇ ಅದು ನ್ಯಾಯ ವಿಚಾರಣೆ, ಆದ್ರೆ ಎಲ್ಲಾ ಕಡೆ ಆತನಿಗೆ ಅನ್ಯಾಯವೇ ಜರುಗುತ್ತೆ. ಮೊದಲನೇದಾಗಿ ಆತನನ್ನು ಹಿಡ್ಕೊಂಡು ಅನ್ನನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಅನ್ನನ್ ಯಾರಂದ್ರೆ ಆ ವರ್ಷದ ಮಹಾಯಾಜಕನಾಗಿದ್ದ ಕಾಯಪ್ಪನ ಮಾವನು. ಈತನ ಬಳಿಗೆ ಹೋದಾಗ, ಏನು ನಿನ್ ಬಗ್ಗೆ ಹೇಳ್ತಿದ್ದಾರಲ್ಲ ಎಂಬುದಾಗಿ ಕೇಳಿದ್ರೆ ಆತನ ಹೇಳ್ತಾನೆ, ನಾನು ಧಾರಾಳವಾಗಿ ಮಾತಾಡಿದ್ದೇನೆ, ಎಲ್ಲರ ಮುಂದೆ ರಹಸ್ಯವಾಗಿ ಯಾವುದನ್ನ ಮಾಡ್ಲಿಲ್ಲ, ಅವರಿಗೆ ಕೇಳ್ರಿ, ಇಲ್ಲಿರೋರ್ಗೂ ಗೊತ್ತಿದೆ ನೋಡ್ರಿ ಎಂಬುದಾಗಿ ಹೇಳಿದ್ರೆ ಅಲ್ಲಿ ನಿಂತಿರೋರೊಬ್ಬ ಹೋಗಿ ಮಹಾಯಾಜಕನಿಗೆ ಈ ರೀತಿ ಉತ್ತರ ಕೊಡ್ತೇವೆ ಎಂಬುದಾಗಿ ಆತನಿಗೆ ಹೊಡಿತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮಾತಾಡಿದ್ರಲ್ಲಿ ಇಂಥದ್ದು ತಪ್ಪಿದೆ ಎಂಬುದಾಗಿ ಹೇಳು, ಇಲ್ಲದಿದ್ದರೆ ನನ್ನನ್ನು ಯಾಕೆ ಹೊಡಿತಿ ಎಂಬುದಾಗಿ ಕೇಳ್ತಾನೆ. ಅಲ್ಲಿ ಆತನಿಗೆ ತಪ್ಪು ಹೊರಿಸೋದಕ್ಕಾಗೋದಿಲ್ಲ. ಅಲ್ಲಿಂದ ಆತನನ್ನ ಮಹಾಯಾಜಕನಾದ ಕಾಯಪ್ಪನ ಬಳಿಗೆ ಕಳುಹಿಸಿಕೊಡ್ತಾರೆ. ಮಹಾಯಾಜಕನಾದ ಕಾಯಪ್ಪನ ಬಳಿಗೆ ಹೋದಾಗ ಅಲ್ಲಿ ಸುಳ್ಳು ಸಾಕ್ಷಿಗಳು ದುಡ್ಡು ಕೊಟ್ಟು ಅನೇಕ ಜನರನ್ನ ಕರ್ಕೊಂಡು ಬಂದಿರ್ತಾರೆ. ಅವರೆಲ್ಲ ಆತನ ಮೇಲೆ ಆರೋಪ ಹೊರಿಸ್ತಾರೆ. ಕೈಸರನಿಗೆ ಕಂದಾಯ ಕೊಡಬಾರ್ದು ಎಂಬುದಾಗಿ ಹೇಳ್ತಿದ್ದನ್ನು ನಾನು ಕೇಳಿದೆ ಎಂಬುದಾಗಿ ಸುಳ್ಳನ್ನು ಹೇಳ್ತಾರೆ. ಈತನು ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಎಬ್ಬಿಸ್ತಾನೆ ಎಂಬುದಾಗಿ ಹೇಳಿದ್ದಾನೆ. ದೇವಾಲಯಕ್ಕೂ ವಿರುದ್ಧವಾಗಿ ಮಾತಾಡ್ತಾನೆ ಎಂಬುದಾಗಿ, ಈತನು ಮಾತಾಡಿದ್ದನ್ನು ನಾನು ಕೇಳಿದ್ದೇನೆ ಎಂಬುದಾಗಿ ಸುಳ್ಳು ಸಾಕ್ಷಿಗಳೆಲ್ಲ ಬರ್ತಾರೆ. ಹೌದು ಪ್ರಿಯರೇ, ಇಸ್ರಾಯೇಲರನ್ನು ಕುರಿತು ದೇವರು ಹೇಳಿದ ಮಾತುಗಳು ಸತ್ಯ. ಈ ರೀತಿ ಕೆಟ್ಟ ವ್ಯಕ್ತಿಗಳು ಇಲ್ಲೂ ಕೂಡ ತಮ್ಮ ಒಂದು ಪೂರ್ವಿಕರು ನಡೆದು ಬಂದಂತ ದಾರಿಯನ್ನು ಬಿಡದೆ ಇವರು ಕೂಡ ಅದೇ ರೀತಿಯಲ್ಲಿ ನಡೀತಾ ಇದ್ದಾರೆ. ಏನಂದ್ರೆ, ಹಣ ಕೊಟ್ಟು ಆತನಿಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಆತನನ್ನು ಕೇಳ್ತಾರೆ, ಅವ್ರು ಯಾರು ಉತ್ತರ ಕೊಡೋದಿಲ್ಲ. ಆದ್ರೆ ನೀನು ನನಗೆ ಸ್ಪಷ್ಟವಾಗಿ ಹೇಳು, ನೀನು ಕ್ರಿಸ್ತನ ಎಂಬುದಾಗಿ, ಜೀವ ಸ್ವರೂಪನಾದ ದೇವರ ಮಗನೋ ಎಂಬುದಾಗಿ ಅವರು ಕೇಳಿದ್ದಕ್ಕೆ, ಹೌದು ನಾನು ಜೀವ ಸ್ವರೂಪನಾದ ದೇವರ ಮಗನೇ ಎಂಬುದಾಗಿ ಹೇಳಿ ಸತ್ಯವನ್ನು ಹೇಳಿದಕ್ಕೆ ಆತನಿಗೆ, ಇನ್ನ ಸಾಕ್ಷಿಗಳು ನಮಗೆ ಆತಕ್ಕೆ ಬೇಕು, ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಂತ ಸಾಕ್ಷಿಗಳು ನಮಗೆ ಇನ್ಯಾತಕ್ಕೆ ಬೇಕು, ಈತನ ಬಾಯಿಂದಲೇ ಕೇಳಿದ್ದೇವೆಲ್ಲ ಎಂಬುದಾಗಿ ಹೇಳಿ ಆತನನ್ನು ಹೊಡೆದು ಅಲ್ಲಿಂದ 3ನೇದಾಗಿ ಪಿಲಾತನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಪಿಲಾತನು ಹೇಳುವುದೇನೆಂದರೆ, ಮರಣದಂಡನೆ ವಿಧಿಸುವಷ್ಟು ತಪ್ಪು ಈತನಲ್ಲಿ ನನಗೆ ಕಾಣಬರುತ್ತಿಲ್ಲ ಎಂಬುದಾಗಿ ಹೇಳಿ ಆತನನ್ನು ಕರ್ಕೊಂಡು ಬಂದ್ರೆ, ಇಲ್ಲ ನನಗೆ ಬರಬ್ಬನಾದ ಕಳ್ಳನೇ ಬೇಕು, ಇವನು ಬೇಡ ಎಂಬುದಾಗಿ ಕೇಳ್ಕೊಳ್ತಾರೆ. ಅಲ್ಲಿಂದ ಪಿಲಾತನು ಇವನು ಗಲಿಲಾಯ ಪ್ರಾಂತಕ್ಕೆ ಒಳಪಟ್ಟವನು ಎಂಬುದಾಗಿ ಹೇಳಿ ಗಲಿಲಾಯ ಪ್ರಾಂತವನ್ನು ಆಳುತ್ತಿದ್ದ ಹೆರೋದನ ಬಳಿಗೆ ಯೇಸು ಸ್ವಾಮಿಯನ್ನು ಕಳುಹಿಸಿಕೊಡ್ತಾರೆ. ಅಲ್ಲಿಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತನ ಏನು ಮಾತಾಡುವುದಿಲ್ಲ. ತಿರುಗಿ ಆತನನ್ನು ಪಿಲಾತನ ಬಳಿಗೆ ಕಳಿಸ್ಕೊಡ್ತಾರೆ. ಹೀಗೆ ಆತನಿಗೆ 5 ಕಡೆ ನ್ಯಾಯ ವಿಚಾರಣೆ ಆಗುತ್ತೆ. ಎಲ್ಲೂ ನ್ಯಾಯವಾಗಿ ನಡ್ಕೊಳ್ಳುತ್ತಾರೆ, ಎಲ್ಲೋ ನೋಡಿದ್ರೆ ಹಾಸ್ಯ ಮಾಡ್ತಾರೆ, ಹೊಡಿತಾರೆ, ಅನೇಕ ಹಿಂಸೆಗಳನ್ನ ಆತನಿಗೆ ಕೊಟ್ಟು ನಂತರ ಆತನಿಗೆ ಮರಣದಂಡನೆಯನ್ನ ವಿಧಿಸುವ ಹಾಗೆ ಮಾಡ್ತಾರೆ. ಕೊರಡೆಗಳಿಂದ ಹೊಡೆದು ಶಿಲುಬೆಗೆ ಹಾಕುವುದಕ್ಕೆ ಅನುಮತಿ ಕೊಡ್ತಾನೆ. ಅಲ್ಲಿಂದ ಆತನು ತನ್ನ ಶಿಲುಬೆಯನ್ನು ಎತ್ತುಕೊಂಡು ಗೊಲ್ಗೊತ್ತದ ಬೆಟ್ಟದವರೆಗೂ ಆತನು ಎತ್ಕೊಂಡು ಬಂದು ಕಷ್ಟಪಟ್ಟು ಅಲ್ಲಿ ಬೆಳಗ್ಗೆ ಹೆಚ್ಚು ಕಡಿಮೆ 9 ಗಂಟೆಗೆ ಶಿಲುಬೆಗೆ ಹಾಕಲ್ಪಡ್ತಾನೆ. 3 ಗಂಟೆಯವರೆಗೂ ಶಿಲುಬೆಯಲ್ಲಿ ನೇತಾಡುತ್ತಾ ಶಾಸ್ತ್ರದ ಮಾತುಗಳನ್ನು ಜ್ಞಾಪಕ ಮಾಡಿಕೊಂಡು ನೆರವೇರಿಸ್ತಾ ಇದ್ದಾನೆ. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ ಕೇಳ್ಕೊಳ್ತಿದ್ದೇನೆ. ಸತ್ಯವೇದದಲ್ಲಿ ಒಂದು ಮಾತಿದೆ ಪ್ರಿಯರೇ, ಅರಣ್ಯಕಾಂಡದಲ್ಲಿ ದೇವರು ಇಸ್ರಾಯೇಲರನ್ನು ಕೈ ಬಿಟ್ಟಾಗ ತಂದೆಯಾದ ದೇವರು ಹೇಳಿದ ಮಾತನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ತಂದೆಯಾದ ದೇವರು ಒಂದು ಮಾತನ್ನು ಬರೆಸಿಟ್ಟಿದ್ದಾರೆ. ಅರಣ್ಯಕಾಂಡ 14ನೇ ಅಧ್ಯಾಯ 34ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಪ್ರಿಯರೇ, ದಿನ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈಬಿಟ್ಟವರ ಗತಿ ಎಂತದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ಬೇರೆ ನೀವು ಇಲ್ಲಿ ಕೇಳಬೇಕು, ದೇವರಿಂದ ಕೈ ಬಿಡಲ್ಪಟ್ಟ ಇಸ್ರಾಯೇಲರ ಗತಿ ಏನಂದ್ರೆ, ಅವರು 40 ವರ್ಷಗಳು
ಅರಣ್ಯದಲ್ಲಿ ಅಲಿಯಬೇಕಾಯಿತು. ಅವರ ಶವಗಳೆಲ್ಲ ಅರಣ್ಯದಲ್ಲೇ ಬಿದ್ದು ಹೋದವು. ದೇವರು ಕೈ ಬಿಟ್ಟವರ ಗತಿ ಎಂತದೆಂದು ನಾವು ತಿಳ್ಕೊಳ್ಬೇಕು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರು ಕೈ ಬಿಟ್ಟಿದ್ದಾರೆ. ಕರ್ತನ ಒಂದು ಪರಿಸ್ಥಿತಿಯನ್ನು ನೀವು ತಿಳ್ಕೊಳ್ಬೇಕು. ದೇವರ ಕೈ ಬಿಟ್ಟವರ ಗತಿ ಹೆಂಗಿರುತ್ತೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಈಗ ಆತನು ಮಾತಾಡುವುದಕ್ಕೆ ಶಕ್ತಿಯೇ ಇಲ್ಲದೆ ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ದೇವರಿಂದ ಕೈ ಬಿಡಲ್ಪಟ್ಟರೂ ಸಹ ಶಾಸ್ತ್ರದ ಮಾತಿಗೆ ಆತನು ಗೌರವವನ್ನು ಸೂಚಿಸುವವನಾಗಿ ಶಾಸ್ತ್ರದಲ್ಲಿರುವ ಮಾತನ್ನು ನೆನೆಸಿಕೊಂಡು ನನ್ನ ಕುರಿತಾಗಿ ಬರೆದಿರುವ ಮಾತು ನೆರವೇರಬೇಕೆಂಬುದಾಗಿ ಹೇಳಿ ಶಾಸ್ತ್ರದ ಮಾತನ್ನು ನೆರವೇರಿಸ್ತಾ ಇದ್ದಾನೆ. ಪ್ರಿಯರೇ, ಶಾಸ್ತ್ರದ ಮಾತಿನ ಮೇಲೆ ಆತನಿಗಿರುವ ಗೌರವ ಬೆಲೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಬೇಕು. ಶಾಸ್ತ್ರದ ಮೇಲೆ, ಶಾಸ್ತ್ರದ ವಾಕ್ಯಗಳ ಮೇಲೆ, ದೇವರ ವಾಕ್ಯಗಳ ಮೇಲೆ ನಮಗೆ ಗೌರವ ಇದೆಯಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇಷ್ಟು ಕಷ್ಟದಲ್ಲಿರುವಾಗಲೂ ಶಾಸ್ತ್ರದ ಮಾತನ್ನು ನೆರವೇರಿಸಬೇಕೆಂಬುದಾಗಿ ಆತನು ನನಗೆ ನೀರಡಿಕೆಯಾಗಿದೆ. ನನ್ನ ಕುರಿತಾಗಿ ಬರೆದಿರುವ ಮಾತು ನೆರವೇರಬೇಕಾಗಿದೆ. ದೇವರು ಸತ್ಯವಂತನು ಎಂಬುದಾಗಿ ನಿರೂಪಿಸಲಿಕ್ಕೆ ಆತನು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಶಾಸ್ತ್ರದ ಮಾತನ್ನು ಆತನು ಹೇಳ್ತಿದ್ದಾನೆ. ಶಾಸ್ತ್ರದ ಮಾತು ನೆರವೇರಬೇಕೆಂಬುದಾಗಿ ಆತನ ದಾಹ. ಸತ್ಯವೇದದಲ್ಲಿ ಅನೇಕ ದಾಹಗಳುಂಟು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಎಂಬುದಾಗಿ ಇದೆ. ಅಂದ್ರೆ ದೇವರ ರಾಜ್ಯಕ್ಕಾಗಿ ಕಷ್ಟಪಟ್ಟು, ದೇವರ ರಾಜ್ಯಕ್ಕಾಗಿ ಹಸಿದು ಉಪವಾಸವಿದ್ದು ಬಾಯಾರಿದವರು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದ್ರೆ ಅಪೊಸ್ತಲನಾದ ಪೌಲನು ದೇವರ ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ, ರಕ್ಷಣೆಯ ಸುವಾರ್ತೆಯನ್ನು ಸಾರಲಿಕ್ಕೆ ಆತನು ಬಹಳಷ್ಟು ದಾಹಗೊಂಡನು. ಅದೇ ಆತನ ದಾಹವಾಗಿತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಎಂಬುದಾಗಿ. ಇಲ್ಲೊಂಥರ ಬಾಯಾರಿಕೆ ಇದೆ ಪ್ರಿಯರೇ. ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಚನ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಇಲ್ಲೋಡ್ರೆ, ಬಾಯಾರಿದ ಜಿಂಕೆ ಎಂಬುದಾಗಿ ಹೇಳ್ತಿದ್ದಾರೆ. ಜಿಂಕೆಗೆ ಬಾಯಾರಿಕೆ ಇದೆ, ಏನಂದ್ರೆ ನೀರ್ ಬೇಕೆಂಬುದಾಗಿ. ಬಾಯಾರಿದ ಜಿಂಕೆ ನೀರನ್ನು ಹೇಗೆ ಹಾರೈಸುತ್ತದೋ ಹಾಗೆ ನಾನು ನಿನ್ನನ್ನು ನೋಡ್ಬೇಕು, ನಿನ್ನ ಸನ್ನಿಧಿಗೆ ಸೇರ್ಬೇಕು ಎಂಬುದಾಗಿ ಹಾರೈಸ್ತಾ ಇದ್ದೇನೆ, ವ್ಯಥೆ ಪಡ್ತಾ ಇದ್ದೇನೆ. ಬಾಯಾರಿದ ಜಿಂಕೆ ಹೇಗೆ ನೀರನ್ನು ಆಶೆ ಪಡುತ್ತದೋ ಅದೇ ರೀತಿ ನಾನು ಕೂಡ ನಿನ್ನನ್ನು ನೋಡ್ಬೇಕೆಂಬುದಾಗಿ ಆಸೆ ಪಡ್ತಿದ್ದೇನೆ ದೇವರೇ ಎಂಬುದಾಗಿ ಕೊರಹಿಯರು ಇಲ್ಲಿ ಬರಿತಾ ಇದ್ದಾರೆ. ಇಲ್ಲೊಂಥರ ಬಾಯಾರಿಕೆ ಇದೆ. ಈ ಬಾಯಾರಿಕೆ ಏನಂದ್ರೆ ಕರ್ತನನ್ನು ನೋಡ್ಬೇಕು, ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಬೇಕು. ನನಗೆ ವಿರೋಧಿಗಳು ಬಂದು ನಿನ್ನ ದೇವರು ಏನಾದರೂ ಎಂಬುದಾಗಿ ಕೇಳ್ಕೊಳ್ತಿದ್ದಾರೆ, ಅಣಗಿಸ್ತಾ ಇದ್ದಾರೆ ಎಂಬುದಾಗಿ ಆತನು ತಿಳ್ಕೊಂಡು, ಆತನು ಬಾಯಾರಿಕೆ ಏನಂದ್ರೆ ನನ್ನ ದೇವರ ಸನ್ನಿಧಿಯಲ್ಲಿ ನಾನು ಕಾಣಿಸ್ಕೊಳ್ಬೇಕು, ಸಭೆಗೆ ಹೋಗ್ಬೇಕು, ಆರಾಧನೆ ಮಾಡ್ಬೇಕೆಂಬುದಾಗಿದೆ ಬಾಯಾರಿಕೆ. ನಮಗೆ ಯಾವ ರೀತಿ ಬಾಯಾರಿಕೆ ಇದೆ ಪ್ರಿಯರೇ? ಭಾನುವಾರ ಬಂತು ಅಂದ್ರೆ ನಾವು ಸಭೆಗೆ ಹೋಗೋದಕ್ಕೆ ಬಹಳಷ್ಟು ಹಿಂದೆ ಸರ್ಕೊಳ್ತೀವಿ. ಇಲ್ಲೊಂಥರ ಬಾಯಾರಿಕೆ ಇದೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಾಯಾರಿಕೆ ಎಂತದಂದ್ರೆ ರಕ್ಷಿಸುವಂತ ಬಾಯಾರಿಕೆ. ಅನೇಕ ಜನರಿಗೆ ರಕ್ಷಣೆಯ ಭಾಗ್ಯವನ್ನು ಕೊಡುವಂತ ಬಾಯಾರಿಕೆ ಆಗಿದೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38ನೇ ವಚನದಲ್ಲಿ, ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಗೆ ಕಾಣಿಸ್ಕೊಳ್ತಿದ್ದಾನೆ ಅಂದ್ರೆ ಬಾಯಾರಿದ ರೀತಿಯಲ್ಲಿ ಕಾಣಿಸ್ಕೊಳ್ತಿಲ್ಲ, ಆದ್ರೆ ಬಾಯಾರಿದವರಿಗೆ ಬಾಯಾರಿಕೆ ತೀರಿಸುವ ರೀತಿಯಲ್ಲಿ ಆತನು ಕಾಣಿಸ್ಕೊಳ್ತಿದ್ದಾನೆ. ಆದ್ರೆ ಶಿಲುಬೆಯ ಮೇಲೆ ಆತನು ಬಾಯಾರಿದ ರೀತಿಯನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಆತನು ಏತಕ್ಕಾಗಿ ಬಾಯಾರಿಕೆಗೊಂಡನು ಎಂಬುದಾಗಿ ನೋಡುವುದಾದ್ರೆ, ತಂದೆಯ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಎಂಬುದಾಗಿ ಹೇಳಿದ್ದಾನಲ್ಲ, ಅದೇ ಆತನ ನೀರಡಿಕೆ ಎಂತದ್ದೇನೆಂದ್ರೆ ರಕ್ಷಿಸುವಂತದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾರಿಯ ಸ್ತ್ರೀಯೊಡನೆ ಮಾತಾಡುವಾಗ ಅಮ್ಮ ನೀರು ಕೊಡಮ್ಮ ಎಂಬುದಾಗಿ ಕೇಳ್ಕೊಳ್ತಿದ್ದಾನೆ. ಆತನಿಗೆ ಬಾಯಾರಿಕೆ ಆಗಿದೆ, ನೀರಡಿಕೆ ಆಗಿದೆ. ಈ ನೀರಡಿಕೆ ಎಂತದ್ದು? ರಕ್ಷಿಸುವ ನೀರಡಿಕೆ. ಇಲ್ಲೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರದ ಮಾತು ನೆರವೇರಬೇಕೆಂಬುದಾಗಿ ನೀರಡಿಕೆ, ರಕ್ಷಣೆ ಮಾಡಬೇಕೆಂಬುದಾಗಿ ನೀರಡಿಕೆ. ಆದ್ರೆ ಅಲ್ಲಿರುವಂತವ್ರು ಯಾರು ಕೂಡ ರಕ್ಷಣೆ ಹೊಂದಿ, ಅಲ್ಲಿ ನಿಂತಿರುವವರು, ಅಲ್ಲಿ ಕೂಡಿ ಬಂದಿದ್ದ ಜನರು ಯಾರು ಕೂಡ ಕರ್ತನು ಸಿದ್ಧ ಮಾಡಿದ ರಕ್ಷಣೆಯನ್ನು ಹೊಂದಿಕೊಳ್ಳದೆ ಹೋದರು.
ಆತನ ದಾಹವನ್ನು ತೀರಿಸ್ಲಿಲ್ಲ. ರಕ್ಷಣೆ ಹೊಂದಿದ್ರೆ ಸಾಕಿತ್ತು, ಆತನ ದಾಹ ತೀರ್ಬಿಡ್ತಿತ್ತು. ಆದ್ರೆ ಅಲ್ಲಿರೋ ಜನರು ಯಾರು ಕೂಡ ರಕ್ಷಣೆಯನ್ನು ಹೊಂದಿಕೊಳ್ಳಿಲ್ಲ. ಆತನು ದಾಹವನ್ನು, ನೀರಡಿಕೆಯನ್ನು ತೀರಿಸಲಿಲ್ಲ. ಬದಲಾಗಿ ಆತನಿಗೆ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಆ ಉಳಿತ ದ್ರಾಕ್ಷಾರಸ ಏನ್ ಮಾಡುತ್ತೆ ಅಂದ್ರೆ ಮತ್ತು ಬರುತ್ತೆ. ಮತ್ತು ಬಂದ್ರೆ ಯೇಸು ಸ್ವಾಮಿ ಅನುಭವಿಸುತ್ತಿದ್ದಂತ ಶ್ರಮೆಯನ್ನು ಮರೆತು ಬಿಡುತ್ತೆ. ಆದ್ರೆ ದೇವ ರುಚಿ ನೋಡಿ ಕುಡಿಯಲಲ್ಲದೆ ಬಿಟ್ಟು ಬಿಟ್ಟನು. ಯಾಕಂದ್ರೆ ಆ ಶ್ರಮೆಯನ್ನು ನಿಮಗೋಸ್ಕರ ಪೂರ್ತಿಯಾಗಿ ಅನುಭವಿಸ್ಲಿಕ್ಕೆ ಆತನು ಬಿಟ್ಟು ಬಿಟ್ಟನು ಪ್ರಿಯರೇ. ಹೀಗೆ ಆತನ ನೀರಡಿಕೆ ಎಂತದಂದ್ರೆ ಪ್ರತಿಯೊಬ್ಬರನ್ನು ರಕ್ಷಿಸುವಂತದ್ದು. ಆತನ ನೀರಡಿಕೆ ಎಂತದೇನೆಂದ್ರೆ ಶಾಸ್ತ್ರದ ಮಾತಿಗೆ ಗೌರವ. ಶಾಸ್ತ್ರದ ಮಾತಿಗೆ ನಾವು ಗೌರವ ಕೊಡ್ತಿದ್ದೇವಾ? ಅಲ್ಲಿ ಬರ್ದಿರುವಂತದ್ದು ಒಂದು, ನಾವು ನಡ್ಕೊಳ್ಳುವ ರೀತಿ ಇನ್ನೊಂದು. ಅಲ್ಲಿ ಬರ್ದಿರುವ ರೀತಿ ಅಂದ್ರೆ ಶಾಸ್ತ್ರದಲ್ಲಿ ಬರೆದಿರುವ ಮಾತಿನ ಪ್ರಕಾರ ನಾವು ನಡ್ಕೊಳ್ಳದೆ ಇನ್ನೊಂದು ರೀತಿಯಲ್ಲಿ ನಡ್ಕೊಳ್ತೇವೆ. ಗೌರವ ಸೂಚಿಸ್ತಾ ಇಲ್ಲ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗೌರವವನ್ನು ಸೂಚಿಸುವವನಾಗಿದ್ದಾನೆ. ವಾಕ್ಯಕ್ಕೆ ಗೌರವ ಎಂದರೆ ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದು. ವಾಕ್ಯವನ್ನು ಕೇಳುವುದಲ್ಲ, ಓದುವುದಲ್ಲ. ವಾಕ್ಯದ ಪ್ರಕಾರ ನಡ್ಕೊಳ್ಳುವುದೇ ವಾಕ್ಯಕ್ಕೆ ತೋರಿಸುವ ಗೌರವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಾಗಲೂ ಕೂಡ ದೇವರ ವಾಕ್ಯಕ್ಕೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿರುವುದನ್ನು ನೆರವೇರಿಸ್ತಾ ಇದ್ದಾರೆ. ನಾವು ಅಲ್ಲಿ ಬರ್ದಿರುವುದು ಒಂದಾದ್ರೆ ನಡ್ಕೊಳ್ಳುವುದು ಒಂದು. ಕೆಟ್ಟ ಮಾತುಗಳನ್ನು ಆಡಬಾರ್ದಂದ್ರೆ ನಮ್ಮ ಬಾಯಿಗಳಲ್ಲಿ ಕೆಟ್ಟ ಮಾತು ಬರುತ್ತೆ. ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರ್ದಂದ್ರೆ ನಮ್ಮ ಹೃದಯಗಳಲ್ಲಿ ಕೆಟ್ಟ ಆಲೋಚನೆಗಳು ಇರುತ್ತೆ. ನಾವು ಗೌರವ ಕೊಡೋದಿಲ್ಲ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಗಲ್ಲ. ಲೇಖನಗಳನ್ನು, ಆತನ ನೀರಡಿಕೆ ಎಂತದ್ದೆಂದರೆ ಶಾಸ್ತ್ರದ ಮಾತನ್ನು ನೆರವೇರಿಸಬೇಕು. ತನ್ನ ಕುರಿತಾಗಿ ತಂದೆಯಾದ ದೇವರು ಬರೆಸಿಟ್ಟ ಪ್ರತಿಯೊಂದು ಮಾತುಗಳನ್ನು ನೆರವೇರಿಸಿ ದೇವರನ್ನು ಮಹಿಮೆ ಪಡಿಸಬೇಕು. ಅದೇ ಆತನ ದಾಹವಾಗಿತ್ತು ಪ್ರಿಯರೇ. ಅವರೆಲ್ಲ ಬಂದು ಕ್ರಿಸ್ತನ ಬಳಿಗೆ ಬಂದು ರಕ್ಷಣೆ ಹೊಂದಿದ್ದರೆ, ಪಾಪ ಕ್ಷಮಾಪಣೆ ಹೊಂದಿದ್ದರೆ, ಆ ಕಳ್ಳನ ರೀತಿಯಲ್ಲಿ ನಡ್ಕೊಂಡಿದ್ದರೆ ಯೇಸು ಸ್ವಾಮಿಗೆ ನೀರಡಿಕೆ ತೀರುತ್ತಿತ್ತು ಪ್ರಿಯರೇ. ಆದ್ರೆ ಆ ನೀರಡಿಕೆ ತೀರದೆ ಅವ್ರು ಏನ್ ಮಾಡಿದ್ರು? ತಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಉಳಿರಸ ಎಂಬುದಾಗಿ ತೋರಿಸ್ತಾ ಇದ್ದಾರೆ. ಅವರ ಮನಸ್ಸೆಲ್ಲ ಉಳಿರಸದಿಂದ ತುಂಬಿತ್ತು, ಕೆಟ್ಟು ಹೋಗಿತ್ತು. ಉಳಿ ಬಂದಿರೋ ದ್ರಾಕ್ಷಾರಸವಾಗಿತ್ತು, ಮದ್ಯವಾಗಿತ್ತು. ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಿ ಸ್ವರ್ಗಕ್ಕೆ ಸೇರಬೇಕೆಂಬುದಾಗಿ ಆತನ ನೀರಡಿಕೆಯಾಗಿದೆ ಪ್ರಿಯರೇ. ಒಬ್ಬ ಮನುಷ್ಯನು ಜೀವದಿಂದಿರುವಾಗ ಮಾತ್ರ ಆತನಿಗೆ ನೀರಡಿಕೆ ತೀರಿಸಲು ಸಾಧ್ಯ ಪ್ರಿಯರೇ. ಆತನು ಸತ್ತ ಮೇಲೆ ಆತನಿಗೆ ನೀರಡಿಕೆ ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನು ತನ್ನ ನೀರಡಿಕೆ ತೀರಬೇಕಾದ್ರೆ ಬದುಕಿರುವಾಗ ಮಾತ್ರ ಸಾಧ್ಯ ಪ್ರಿಯರೇ. ಸತ್ತು ಹೋದ್ಮೇಲೆ ಆತನ ನೀರಡಿಕೆ ನೀಗುವುದೇ ಇಲ್ಲ. ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ನೈಜ ಘಟನೆ ಲಾಜರನು ಮತ್ತೆ ಧನವಂತನು, ಐಶ್ವರ್ಯವಂತನು. ಈ ಐಶ್ವರ್ಯವಂತನು ಏನ್ ಮಾಡ್ದ? ಹೋಗಿ ಯಾತನೆ ಪಡ್ತಾ ಇದ್ದಾನೆ. ಆ ಯಾತನೆಯಲ್ಲಿ ನನ್ನ ದಾಹವನ್ನು ತೀರಿಸು ಎಂಬುದಾಗಿ ಕೇಳ್ಕೊಳ್ತಿದ್ದಾನೆ. ಅದು ಆಗದೇ ಇರುವ ಸಂಗತಿ. ಯಾಕಂದ್ರೆ ಆತನು ಬದುಕಿರುವಾಗ್ಲೇ ತನ್ನ ದಾಹವನ್ನು ತಿಳ್ಕೊಳ್ಬೇಕಾಗಿತ್ತು. ತನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಒಂದರಲ್ಲೂ ಕಮ್ಮಿ ಇಲ್ಲ ಎಂಬುದಾಗಿ ತಿಳ್ಕೊಂಡು ಪ್ರತಿದಿನ ನಾರು ಮಡಿಯನ್ನು ಧರಿಸಿಕೊಂಡು ಒಳ್ಳೆಯ ಊಟಗಳನ್ನು, ಭಕ್ಷ್ಯ ಭೋಜನಗಳನ್ನು ಮಾಡಿಕೊಂಡು ಸಂತೃಪ್ತಿಯಿಂದ ಇದ್ದ. ದೇವರ ವಾಕ್ಯ ಕಡೆಗೆ ಗಮನ ಕೊಡ್ಲಿಲ್ಲ. ಆದ್ರೆ ಲಾಜರನಾದರೂ ಬಡವನು, ಆದರೆ ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟು ಪರಲೋಕಕ್ಕೆ ಸೇರಿದನು. ಜೀವದಿಂದಿರುವಾಗಲೇ ನೀರಡಿಕೆಯನ್ನು ತೀರಿಸಿಕೊಂಡನು. ಆದರೆ ಈತನು ಜೀವದಿಂದಿರುವವರೆಗೂ ತನ್ನ ನಿಜವಾದ ನೀರಡಿಕೆಯನ್ನು ತೀರಿಸಿಕೊಳ್ಳಿಲ್ಲ. ಆತನು ನರಕಕ್ಕೆ ಒಯ್ಯಲ್ಪಟ್ಟನು. ಅಲ್ಲಿ ನೀರಡಿಕೆ ತೀರುವುದೇ ಇಲ್ಲ. ನಮಗೆ ನಿಜವಾಗಲೂ ನೀರಡಿಕೆ ತೀರಬೇಕಂದ್ರೆ ನಾವು ಬದುಕಿರುವಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನ ಕಡೆ ತಿರುಗಿದರೆ ಆತನು ಜೀವಕರವಾದ ನೀರನ್ನು ನಮಗೆ ಕೊಡುವವನಾಗಿದ್ದಾನೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.